ಅನ್ಸುದು ಕೈದಿರ್ಲಿ. ಎರಡೇ ಸಲ ಮಾಡ್ತಾ ಇದ್ದೇನೆ. ಅಲ್ಲಿಗೆ ಎಲ್ಲ ಬ್ರೇಕ್ಫಾಸ್ಟ್ ಫಿನಿಶ್. ತುಂಬಾ ನೆಗಡಿದವರಿಗೆ ಅವಮಾನ. ಪಾಕೆಟ್ ಅಲ್ಲೆಲ್ಲ ಇಡ್ತಾರ, ಅದಕ್ಕೆ ತಗೊಂಡ್ಬಿಟ್ಟೆ ನಾನು. ಅವಳಿಗೆ ಗೊತ್ತೇ ಇಲ್ಲ. ತುಂಬಾ ಚೆನ್ನಾಗಿತ್ತಂದ್ರೆ ಹೇಳಕ್ಕೆ ಆಗಲ್ಲ. ಇವತ್ತು ನಮ್ಮ ಉಡುಪಿ ಕಡೆ ಗೆಸ್ಟ್ ಇದ್ದಾರೆ, ಹಾಸನ ಕಡೆ ಗೆಸ್ಟ್ ಇದ್ದಾರೆ. ಇವತ್ತು ನಮಗೆ ಸ್ಪೆಷಲ್ ತಿಂಡಿ ಸ್ಯಾಂಡ್ವಿಚ್ ಮತ್ತೆ ದೋಸೆ, ಸೆಟ್ ದೋಸೆ. ಇವತ್ತು ಕೂಡ ಊಟ ರೋಟಿಗರ್ ಅವರಿಂದನೇ ಹೇಳಿದ್ದು ನಾನು. ಮಲ್ಟಿಪಲ್ ಡೇಸ್ಗೆ ಒಂದೇ ಕಡೆಯಿಂದ ಇರಲಿ ಅಂತ. ಅವ್ರು ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ ಆಯಿತಾ. 8 ಗಂಟೆಗೆ ಬೇಕು ಅಂತ ಅಂದರೆ ಎಲ್ಲರೂ ಊರಿಂದ ಬರೋರು ಬೇಗ ತಿಂತಾರೆ ಅಂತ. ಇವ್ರು ನೋಡಿದ್ರೆ ಬಂದಿದ್ದೆ 8 ಗಂಟೆಗೆ. ಆಮೇಲೆ ಇಲ್ಲಿ ಲೈವ್ ಕೌಂಟರ್ ಬೇರೆ ಮಾಡೋಣ ಅಂತ. ನನಗೆ ಲೈವ್ ಕೌಂಟರ್ ಬೇಡ, ಬುಫೆ ಬೇಕಿತ್ತು ಅಂತ ಮುಂಚೆನೇ ಹೇಳಿದ್ದೀನಿ. ಎಷ್ಟು ಲೇಟ್ ಆಯಿತು ಅಂದರೆ ಬೇಜಾರಾಗೋಯ್ತು. ಎಲ್ಲರಿಗೂ ತಿಂಡಿ ಕೊಡಬೇಕಾದ್ರೆ 9:30 10 ಗಂಟೆ. ಆ್ಯಂಡ್ ನಾನು ತಿಂಡಿ ತಿನ್ನಬೇಕಾದ್ರೆ 10:30 ಮೇಲೇ ಆಗಿತ್ತು ಗೊತ್ತಾ. ಇಲ್ಲಿ ಬಂದು ಅವ್ರು ದೋಸೆ ಮಾಡಿ ಆಮೇಲೆ ಸ್ಯಾಂಡ್ವಿಚ್ನೆಲ್ಲ ಪ್ರಿಪೇರ್ ಮಾಡಿ. ಬಟ್ ದಟ್ ವಾಸ್ ಲಿಟಲ್ ಡಿಸಪಾಯಿಂಟಿಂಗ್. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಮಾತೇ ಇಲ್ಲ. ಬಟ್ ಸರ್ವಿಸಲ್ಲಿ ಈ ಥರ ತುಂಬ ಲೇಟ್ ಆದರೆ ಕಾಯ್ತಾ ಇದ್ದವ್ರಿಗೆ ಬೇಜಾರಾಗುತ್ತಲ್ಲ, ಎಷ್ಟು ಅಂತ ಕಾಯೋದು ಹೊಟ್ಟೆ ಹಶ್ವಾದಾಗ. ನೋಡಿ ಎಷ್ಟು ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಂದರೆ. ಯಾಕೆ ಹೇಳಿ, ಬೇಗ ಆಗಬೇಕು. ನನಗೆ ಸಮಾಧಾನ ಆಗ್ತಾಯಿಲ್ಲ ನನ್ನ ರಿಲೇಟಿವ್ಸ್ನೆಲ್ಲ ವೇಟ್ ಮಾಡಿಸೋದು ಆ ಥರ. ಸೊ ನಾವೇ ಆದಷ್ಟೆಲ್ಲ ಹೆಲ್ಪ್ ಮಾಡಿ ಎಲ್ಲ ಸರ್ವ್ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿ ಸ್ಯಾಂಡ್ವಿಚ್ ಮಾಡ್ತಾ ಇದೀವಿ ಎಲ್ಲರಿಗೂ. ಆ್ಯಂಡ್ ದೋಸೆ ಸಾಗು ಅಲ್ಲಿ ಬಂದಿದೆ ಆಲ್ರೆಡಿ. ಸೊ ಲೇಟ್ ಆಗುತ್ತೆ ಅಂತ ಇನ್ನೇನಕ್ಕೆ ನಾವು ಮಾಡೋಣ, ಬೇಗ ಸರ್ವ್ ಮಾಡೋಣ. ಬಿಕಾಸ್ ಊರಲ್ಲೆಲ್ಲ 8 ಗಂಟೆಗೆ ತಿಂದ ಅಭ್ಯಾಸ ಅವ್ರಿಗೆಲ್ಲ, ಪಾಪ ಲೇಟ್ ಆಗಿದೆ. ಫುಡ್ ಎಲ್ಲ ಸೂಪರ್ ಆಗಿದೆ, ಹೊಟ್ಟೆ ಫುಲ್ ಆಯ್ತು ತಿಂದ್ಬಿಟ್ಟು. ಇದೆಲ್ಲ ನನಗೆ ತುಂಬ ಪ್ರೆಷಿಯಸ್ ಮೊಮೆಂಟ್ಸ್ ಆಯಿತಾ. ಯಾಕಂದರೆ ಸೀಮಂತ ಅಂತ ಬಂದಿದ್ದಾರೆ ಎಲ್ಲರೂ. ಆ್ಯಂಡ್ ಬರೋದು ಸುಲಭ ಇರಲ್ಲ, ಯಾಕಂದರೆ ಸ್ಕೂಲ್ ಕಾಲೇಜ್ ಕೆಲಸ ಅಂತ ಇರುತ್ತೆ. ಈ ಸತಿ ಬಂದಿದ್ದಾರೆ, ನೆಕ್ಸ್ಟ್ ಯಾವಾಗ ಭೇಟಿ ಆಗ್ತೀವಿ ವಿ ಡೋಂಟ್ ನೋ. ಸೊ ಇವತ್ತು ಆಕ್ಚುಲಿ ಸ್ಯಾಂಡ್ವಿಚ್ ಇಟ್ಟಿರೋದು ನನ್ನ ಕಸಿನ್ಸ್ ಎಲ್ಲರಿಗೂ ಅಂತ. ಬಿಕಾಸ್ ಮಕ್ಳಿಗೆಲ್ಲರಿಗೂ ಸ್ಯಾಂಡ್ವಿಚ್ ಇಷ್ಟ ಅಂತ ಅವ್ರಿಗೋಸ್ಕರ ಸ್ಯಾಂಡ್ವಿಚ್. ನಾನು ದೊಡ್ಡವ್ರಿಗೆಲ್ಲ ದೋಸೆ ಬೇಕು ಅಂತ ದೋಸೆ ಸಾಗು. ಬಟ್ ಇಲ್ಲಿ ಎಷ್ಟು ಸ್ಯಾಂಡ್ವಿಚ್ ಡಿಮಾಂಡ್ ಇದೆ ಅಂದ್ರೆ ತಿರುಗಿಸಿ ಹಂಗೆ ಕ್ಯಾಮ್ರಾ. ಬಿಸಿ ಬಿಸಿ ಸ್ಯಾಂಡ್ವಿಚ್ ಮುಂಬೈ ಸ್ಯಾಂಡ್ವಿಚ್ ಪರ್ ಪ್ಲೇಟ್ 3 ರೂಪಾಯಿ. ಅರ್ಜೆಂಟ್ ಇರೋರಿಗೆ 200 ರೂಪಾಯಿ, ಇಲ್ಲ ಅಂದ್ರೆ 50 ರೂಪಾಯಿ. ಇಲ್ಲ ಕಾಯ್ತಿಗೆ 50 ರೂಪಾಯಿ. ಭಾರಿ ಒಳ್ಳೇದಾಗಿದೆ ಸ್ಯಾಂಡ್ವಿಚ್. ದೋಸೆ ತುಂಬಾ ಒಳ್ಳೇದಾಗಿದೆ, ತುಂಬಾ ರುಚಿಯಾಗಿದೆ. ದೋಸೆ ಸೂಪರ್ ಇತ್ತಂತೆ ದೋಸೆ. ಅವ್ರು ನನಗೆ ಅವ್ರು ವೆಜ್ ಊಟದಲ್ಲಿ ನನಗೆ ಫುಲ್ ಕಾನ್ಫಿಡೆನ್ಸ್ ಆಯ್ತಾ. ಟೇಸ್ಟ್ ಎಲ್ಲ ಸೂಪರ್ ಇರುತ್ತೆ. ಅವ್ರು ಮನೆಯಲ್ಲಿ ಈ ತರ ದೋಸೆ ಮಾಡ್ಕೊಂಡ್ರೆ ತಿಂತಾರೆ. ಎಲ್ಲರಿಗೂ ಸ್ಕೂಲ್ ಕಾಲೇಜ್ ಕೆಲಸ ಅಂತ ಇದ್ದಾಗ ಕೋಆರ್ಡಿನೇಟ್ ಮಾಡ್ಕೊಂಡು ಬರೋದು ಇಸ್ ನಾಟ್ ಈಸಿ ಆಯಿತಾ. ಕೆಲವೊಬ್ರಿಗೆ ಎಕ್ಸಾಮ್ಸ್ ಇತ್ತು, ಕೆಲವೊಬ್ರಿಗೆ ವರ್ಕಿಗೆ ರಜೆ ಹಾಕಬೇಕಾಗಿತ್ತು. ಹೇಗೋ ಈ ಸತಿ ಮೀಟ್ ಆದ್ವಿ. ಬಟ್ ಐ ರಿಯಲಿ ಡೋಂಟ್ ನೋ ಫ್ಯೂಚರಲ್ಲೆಲ್ಲ ಹೇಗೆ ಮೀಟ್ ಆಗ್ತೀವಿ ಅಂತ. ಎಲ್ರಿಗೂ ಆಸೆ ಇದೆ ಮೀಟ್ ಆಗಬೇಕು ಒಂದೊಂದು ಸತಿ, ಎಲ್ಲರೂ ಎಲ್ಲಾದರೂ ಒಟ್ಟಿಗೆ ಔಟಿಂಗ್ ಹೋಗಬೇಕು ಅಂತ. ಬಟ್ ಇನ್ನು ಮುಂದೆಯಿಂದ ಅದು ಕಷ್ಟ ಆಗ್ಬೋದು ಸ್ವಲ್ಪ. ಬ್ರೇಕ್ಫಾಸ್ಟ್ಗೆ ಟೀ, ಕಾಫಿ, ಸ್ಯಾಂಡ್ವಿಚ್, ದೋಸೆ ಮತ್ತು ಸಾಗು, ಹಾಗೆಯೇ ಚಟ್ನಿ. ಸಿಂಪಲ್ ಆಗಿತ್ತು ಬಟ್ ರುಚಿಯಾಗಿದ್ದಂಥ ಬ್ರೇಕ್ಫಾಸ್ಟ್. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿದ ಮೇಲೆ ಎಲ್ಲರ ಜೊತೆ ಕೂತು ಮಾತಾಡಬೇಕು, ಒಂದಷ್ಟು ಕತೆ ನಡೆಯುತ್ತೆ ನೋಡಿ. ಆಯ್ತು, ನಿಮ್ಮದು ಮಾತಾಡಿದ್ದೀರಾ? ಎಲ್ಲ ನನ್ನ ಕಸಿನ್ಸ್ ಮಕ್ಕಳದೇ ಒಂದು ಕಡೆ ಗುಂಪು ಆಯಿತಾ. ಅವ್ರದ್ದೇ ಒಂದು ರಾಜ್ಯ. ಒಬ್ಬರು ಹಾಡು ಹೇಳೋದು, ಆಟ ಆಡೋದು, ಇನ್ನು ಕೆಲವೊಬ್ಬರು ಮೊಬೈಲಲ್ಲಿ ಅವ್ರದ್ದೇ ಒಂಥರ ಕತೆ. ಆದರೆ ದೊಡ್ಡವರೆಲ್ಲ ಹೊರಗಡೆ ಕೂತು ಅವ್ರದ್ದು ಒಂಥರ ಮಾತುಕತೆ ನಡೀತಾ ಇದೆ. ಇನ್ನು ಸೀಮಂತ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ನೀವು ಕೇಳಿದ್ರಿ. ಕಾಸ್ಟ್ ಆಗಿರ್ಬೋದು, ಎಲ್ಲಿ ಹೇಗೆ ಎಕ್ಸ್ಪೆನ್ಸಸ್ ಆಯಿತು, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯದ ಮೇಲೆ ಎಷ್ಟು ವೋಟಿಂಗ್ ಬರುತ್ತೆ ಅದ್ರ ಮೇಲೆ ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಎನ್ನ ಅಣ್ಣನ ಎಜ್ಜುನ ಆಗ್ತಿದ್ವಿ ನನಗೆ ಬ್ರೆಡ್ ಜಾಮ್ ತಿಂದೇವು. ಬ್ರೆಡ್ ಖಾಲಿ ಆಯ್ತು, ಮತ್ತೆ ಇನ್ನೊಂದು 2-3 ಜನರಿಗೆ ಕಮ್ಮಿ ಆಯ್ತು. ಅದಕ್ಕೆ ಈಗ ಬ್ರೆಡ್ ತರಿಸಿ ಈಗ 2 ಸಲ ಮಾಡ್ತಾ ಇದ್ದೇನೆ. ಅಲ್ಲಿಗೆ ಎಲ್ಲ ಬ್ರೇಕ್ಫಾಸ್ಟ್ ಫಿನಿಶ್. ಬಿಸಿ ಹಾಕಿದ್ರೆ ಕೊಡಿ.
ಯಾರು ಅಂತ ನೆನಪಿಲ್ಲ, ಯಾರೋ ನನ್ನ ಚಿಕ್ಕಪ್ಪಂಗೆ ಪ್ರ್ಯಾಂಕ್ ಮಾಡೋದಕ್ಕೆ ಹೋಗಿದ್ದಪ್ಪ. ಮೊಟ್ಟೆ ಅಂತ ಹೇಳಿ ಪ್ಲಾಸ್ಟಿಕ್ ಮೊಟ್ಟೆನ ಇಟ್ಟರು. अरे खेती करती ना वेज खरीदी ಸೀಮಂತದಲ್ಲಿ ಸಾಕಾಗಿಲ್ಲ ಅಂತ ಇವತ್ತಿನ ಪ್ರೋಗ್ರಾಮ್ ಸಂಗೀತ ಕಾರ್ಯಕ್ರಮ ಮತ್ತು ಡಾನ್ಸ್, ಅದ್ರ ಜೊತೆ ಒಂದು ಸ್ವಲ್ಪ ಗೇಮ್ಸ್. ಸೊ ಏನೆಲ್ಲ ಮಾಡ್ತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಫುಲ್ ಡೇ ಟೈಮ್ ಪಾಸ್, ನಗು ಅಂತೂ ಖಂಡಿತವಾಗ್ಲೂ ಇದೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇವಾಗ ಇನ್ನೇನು ಎಲ್ಲರೂ ಹೊರಡ್ತಾರೆ ಅಂತ. ಕೆಲವರು ಮಧ್ಯಾಹ್ನ ಹೊರಡ್ತಾರೆ, ಕೆಲವರು ಸಂಜೆ ಟ್ರೈನ್ ಇದೆ. ಸೊ ಊಟಕ್ಕಂತ ಒಂದಷ್ಟು ವೆರೈಟೀಸ್ ಬಂದಿದೆ. ಐ ಥಿಂಕ್ ಆಲ್ಮೋಸ್ಟ್ 13-14 ಆಪ್ಷನ್ಸ್ ಇದೆ ಊಟಕ್ಕೆ. ಇವತ್ತು ಬೇಗ ಕಳಿಸ್ಬಿಡ್ತಾರೆ, ಬೆಳಿಗ್ಗೆ ತಿಂಡಿ ಲೇಟ್ ಆಗಿದೆ ಅಂತ. ಲೆಟ್ಸ್ ಸಿ ಏನೇನಿದೆ ಅಂತ. ಈಗ ಊಟದ ಸಮಯ. ಕನಕ ಕಮಲ ಎಲ್ಲರೂ ಬನ್ನಿ. ಅಲ್ಲ, ಮನೆ ತುಂಬ ಜನ ಇದ್ದಾಗ ಟೈಮ್ ಹೇಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟರಲ್ಲೇ ಮಧ್ಯಾಹ್ನ ಆಗಿಬಿಟ್ಟು ಊಟನೂ ಬಂದಾಯಿತು ಮನೆಗೆ. ಬೆಳಿಗ್ಗೆ ಫಾಸ್ಟ್ ಫುಡ್ ಉಂಟು, ब्रेकफास्ट इज टू फुल ಹೌದಾ? इज वेरी नाइस यम्मी ब्रेकफास्ट ಅನ್ಯಾಯ ಅನ್ಯಾಯ ಇಲ್ಲೊಂದು ಅನ್ಯಾಯ. ಯಾನಂಜಿ ನಿನ್ನ ಗುರುವೇನಾ ಯಾನಂಜಿ ಗುರುವೇನ ವೀಕ್ಷಿತಾನೆ ನಾನು ಬರೋದೇ ಇಲ್ಲ. ಅವಳು ಡೆಲಿವರಿ ಆದ್ಮೇಲೆ ನಾನು ಬರ್ತೇನೆ ಆಯ್ತಾ. ಒಂದು ತಿಂಗಳು ನೆನಪು ಸದ್ಯದ ವಿಡಿಯೋ ಮಾಡ್ಬೇಕು. ಪ್ರೀತಿ ಉಂಟು ನೈಟ್ ಗೊತ್ತಾ ಪೂಜಾ? ವೀಕ್ಷಕನ ಮಧ್ಯಾಹ್ನ ಮಾಡಿದ ಎನ್ನಟ್ಟು ಪ್ರೀತಿ ಬಾ ನೀನೊಂದು ಇವತ್ತು ಸಿಂಪಲ್ ಆಗಿರುವಂಥ ಊಟ, ವೆಜ್ ಫುಡ್ ಜೊತೆಗೆ ಒಂದಷ್ಟು ನಾನ್ ವೆಜ್ ವೆರೈಟೀಸ್ ಇದೆ. ಸೊ ಇಲ್ಲೆಲ್ಲ ಬಂದು ನೀಟಾಗಿ ಪ್ಲೇಸ್ ಮಾಡಿದ್ದಾರೆ. ಯಾರಿಗೂ ಹೊಟ್ಟೆ ಹಸಿವಾಗ್ತಾ ಇಲ್ಲ ಅಂತೆ. ಸೊ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ಊಟಕ್ಕೆ ಹೋಗೋಣ ಅಂತ. ತುಂಬಾ ನೆಗಡಿದವರಿಗೆ ಅವಮಾನ, ಅವಮಾನ ಬಹುಮಾನ, ಬಹುಮಾನ. ಮತ್ತೆ ನಾವು ಪಟ್ರಿ 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 ಹೋಗುದು. ಅದಲ್ಲ ಏನು ಕಂಬಳ ಬನ್ನಿ. ಮೂರು ಪಟರೆ ಎಷ್ಟು ಜನ ಬಾಯ್ ಬೇಬಿ ಅನ್ಸುಡು ಕೈದಿರ್ಲಿ. ಬಾಯ್ ಬೇಬಿ ಎನ್ನ ಇಂಚ ಗರ್ಲ್ ಬೇಬಿ ಎಷ್ಟು ಜನ ಚೇಂಜ್ ಆದ ಪಪ್ಪನ ಗರ್ಲ I seriously feel ಅಜ್ಜಿಯೇ ಬರ್ಬೇಕು. ಅಜ್ಜಿನ ಮೋಕೆದ ಪುಳ್ಳಿನ ಅತ್ತಿಗೆ ಅದು ಹೇಗೋ ಒಂದು ಗೇಮ್ನ ಪ್ಲ್ಯಾನ್ ಮಾಡ್ತಾರೆ. ಇವತ್ತು ಚೈನೀಸ್ ವಿಸ್ಪರ್ಸ್ ಅಂತೆ. ಕಿವಿನಲ್ಲಿ ಆಯ್ತಾ? ನಿಮ್ಗೆ ಎಷ್ಟು ಅರ್ಥ ಆಗಿದೆ? ಮೇರ್ ಬಂತಿನ ತುಂಬೆ
ಅರೆ ಒಂದು ಸರಿ ಬನ್ನಿ. ಓ ದೇವ್ರೇ. ನಲ್ಲ. ಅರೆ ಗೊತ್ತಾ ತಾಯ. ಎಂತ ಈ ಬ್ರೇಕ್ ಮಾಡ್ಕೊಚ್ಚಿಯ. ಬಾಯ್ ಬತ್ಲೆ. ಅಯ್ಯೋ ದೇವ್ರೇ, ಎಂತ ಗೊತ್ತಾಗ್ಲಿಲ್ಲ. ಬಾರ್ ಎಂಜಿ ಆಡಿ ಕರ್ದಿಂಜಿ. ಸಿ ದೊಡ್ಡವರಿಂದ ಚಿಕ್ಕವರು ಪ್ರತಿಯೊಬ್ಬರು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಜ್ಜಿ ಶುಂಠಿ ಸಿ ಮಲ್ಟಿಪಲ್ ರೌಂಡ್ಸ್ ಆಟಾಡಿದ್ವಿ ಆಯಿತಾ. ಅದರಲ್ಲಿ ಈ ರೌಂಡ್ ಅಂತೂ ತುಂಬ ಫನ್ನಿ ಅಂತ ಅನ್ನಿಸ್ತು. ಒಬ್ಬರಿಂದ ಒಬ್ರಿಗೆ ಅದು ಹೋಗಬೇಕಾದ್ರೆ ಏನೇನೋ ಆಗಿಬಿಡುತ್ತೆ ಕತೆ ಮಾತ್ರ. ಬಟ್ ಆ್ಯಬ್ಸಲ್ಯೂಟ್ಲಿ ಫನ್ ಆ್ಯಂಡ್ ಗುಡ್ ಮೆಮರೀಸ್ ಥರ ನಮ್ಮೆಲ್ಲರಿಗೂ. ಸಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಏನಿರ್ಬೋದು ಅಂತ ಪದ. ಸರಿನಪ್ಪ, ಇವಾಗ ಊಟದ ಸಮಯ ಅಂತ ಎಲ್ಲರೂ ಬಂದರು. ರೋಟಿಗರ್ ಬಗ್ಗೆ ತುಂಬ ಜನ ಕೇಳಿದ್ರಿ. ಇಲ್ಲಿ ಪ್ಯೂರ್ ವೆಜ್ ಅಥವಾ ನಾನ್ ವೆಜ್ ಕೂಡ ಕೊಡ್ತಾರೆ ಅಂತ. ಇವ್ರು ಪ್ಯೂರ್ ವೆಜ್ ಫುಡ್ನೇ ಸರ್ವ್ ಮಾಡ್ತಾರೆ ಆಯಿತಾ. ಸೊ ನಾಟ್ ಟು ವರಿ. ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಅದು ಮಾತ್ರ 100% ಎಲ್ರಿಗೂ ಇಷ್ಟ ಆಗುವಂಥ ಫುಡ್. ಆ್ಯಂಡ್ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ಮಾತೆ ಎಲ್ಲ 2 ಫಂಕ್ಷನ್ಗೂ ಇಲ್ಲಿಂದನೇ ತರಿಸಿದ್ದು. ಕೆಲವರೆಲ್ಲ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದಾರೆ. ಇನ್ನು ಕೆಲವರು ಮನೆಯಲ್ಲಿ ತುಂಬ ಕೆಲಸ ಇತ್ತು ಅಂತ ಮಾಡಿ ಸುಸ್ತಾಗಿದ್ದಾರೆ. ಒಟ್ಟಿನಲ್ಲಿ ಈ ಟೈಮ್ ಮತ್ತೆ ಸಿಗಲ್ಲ ಅಂತ ಹೇಗೋ ಒಟ್ಟಿಗೆ ಕೂತು ಎಲ್ಲರೂ ಎಂಜಾಯ್ ಅಂತೂ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಸೂಪರ್ ಆಗಿದೆ. ಫಸ್ಟ್ ನಾನು ಟೇಸ್ಟ್ ಮಾಡಿದ್ದು ಹುರುಳಿಕಾಳು ಪಲ್ಯ. ಸೂಪರ್ ಆಗಿದೆ. ನಾನ್ ವೆಜ್ ಇವತ್ತು ಸೋಮವಾರ ನಾವು ತಿನ್ನಲ್ಲ. ವೆಜ್ ಸೋಮವಾರ ಆಗ್ತಾ ಇದೆಯಾ? ಸೂಪರ್ ಆಗಿದೆ. ಎಗ್ ಚಿಲ್ಲಿ ಟೇಸ್ಟ್ ಆಗಿದೆ. ಚಿಕನ್ ಲಂಚ್ ವಾಸ್ ವೆರಿ ಟೇಸ್ಟಿ. ಇರು ಎರಡ ಕೋಪ ಯಶು ನಡದ ಕೋಪನೆ ಇದು ಕೋಪನೆ. ಫೋನ್ ಹುಡ್ಕೋದು ನೋಡಿ ನನ್ನ ಕಸಿನು. ಫೋನ್ನ ಹಿಂದ್ಗಡೆ ಪಾಕೆಟಲ್ಲಿ ಇಟ್ಟಿದ್ಲು. ಪಾಕೆಟಲ್ಲೆಲ್ಲ ಇಡ್ತಾರ, ಅದಕ್ಕೆ ತಗೊಂಡ್ಬಿಟ್ಟೆ ನಾನು. ಅವಳಿಗೆ ಗೊತ್ತೇ ಇಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ನಮೂನಾಸ್ ನೋಡಿ. ಒಬ್ರಿಗೆ ಸಿಟ್ಟು, ಒಬ್ರಿಗೆ ಫೋನ್ ಇಲ್ಲ ಅಂತ. ಈಗ ಅತ್ತ ಯಾರು ಕುಲ್ಲುನೇ ಬಾರ್ಕೊಡು. ಫೋನ್ ದೀಪ ಹತ್ರ ಇದೆಯಾ? ದೀಪ ಮಿನಿದೆ ಪಾಪ ಅವು ಎಲ್ಲೆಲ್ಲ ಕಲೆ ಬಜಿ ಪಾಪದ ಎಲ್ಲರ ಹತ್ರ ಫೋನ್ ಹುಡುಕ್ತಾ ಇದ್ದಾಳೆ. ಬಟ್ ಯಾರಿಗೂ ಗೊತ್ತಿಲ್ಲ. ಓಲ್ದಿತ್ತ ಫೋನು. ನನ್ನ ಬಾಬಾಗ ಒಪ್ಪಂದ್ರೆ ಮಾಡ್ಕೊಡ್ತಿ. ಅದೇ ರಾಜಿ ರಾಜಿ ಫ್ರೆಂಡ್ಸ್. ಬಾಬಾ ರಾಜಿ ಬನ್ನಿ, ರಾಜಿ ಬನ್ನಿ. Satish Mama took from your pocket. ಅದ್ರಕ್ ಅದ್ರಕ್ ಮಲೇಶ್ವರ ಟಿಕೆಟ್ ಅಲ್ಲಿ ಓ, ಇಷ್ಟರಲ್ಲಿ ಫಸ್ಟ್ ಬ್ಯಾಚ್ ಹೊರಡುವಂಥ ಸಮಯ ಆಗಿತ್ತು ಊರಿಗೆ. ನಮ್ಮ ಕಡೆ ನನಗೆ ಸೀಮಂತ ಆದ್ಮೇಲೆ ಅಮ್ಮನ ಮನೆಗೆ ಹೋಗೋದು ದೇವರಿಗೆ. ನೀವ್ ಯಾವಾಗ ಕಳಿಸ್ತೀರಾ? ನೆಕ್ಸ್ಟ್ ಮಂತ್ ಕಳಿಸ್ತೀರಾ?
ಆಮೇಲೆ ನಮ್ಮ ಸೆಕೆಂಡ್ ಬ್ಯಾಚ್ ಅಣ್ಣ ಅತ್ತಿಗೆ ನನ್ನ ಫ್ರೆಂಡ್ ಎಲ್ಲ ಹೊರಟರು. ಅಣ್ಣ ನೋಡೋದು ನೋಡಿ ಇವ್ರದ್ದು ಬಾಯಿ ಬೇಗದಲ್ಲಿ ಮುಗಿಯೋದೇ ಇಲ್ಲ ಅಂತ. ಬೇರೆ ಮನೆಗೆ ಹೋಗ್ಬೇಕಾ? ಮನೆ ಚೇಂಜ್ ಮಾಡಿ ದಾಯಿಗೆ ಓಡು ಅವುಗಳಿಗೆ ಬೇರೆ ದಾಯಿಗೆ ಓಡು. ಅಲ್ಲ ಇದು ತಿಂಡಿದ ಡಬ್ಬ ಬಾಯಿ ಬೇಗ ಅಂಡು ಅಕಲ್ನ ಮೇಲೆ ಮಧ್ಯಾಹ್ನ ರಾತ್ರಿಗೂ ಸೇರಿಸಿ ಅಂತ ನಾನು ಜಾಸ್ತಿ ಕ್ವಾಂಟಿಟಿ ಒಂದೇ ಸತಿಗೆ ಹೇಳಿದ್ದೆ. ಬಿಕಾಸ್ 30 ಪೀಪಲ್ಗೆ ಯಾರು ಕಳಿಸ್ಕೊಡ್ತಾರೆ? ಇವ್ರು 100 ಅಬವ್ ಇದ್ರೆ ಮಾತ್ರ ಕಳಿಸ್ಕೊಡ್ತಾರೆ. ಬಟ್ ಅದರಲ್ಲೂ ರಿಕ್ವೆಸ್ಟ್ ಮಾಡಿದ್ದಕ್ಕೆ 60 ಮೆಂಬರ್ಸ್ಗೂ ಕಳಿಸ್ಕೊಟ್ರು ಗೊತ್ತಾ. ಉಳಿದಿರುವಂಥ ಐಟಮ್ಸ್ನೆಲ್ಲ ರಾತ್ರಿ ಊಟಕ್ಕೆ ಬೇಕಾಗುತ್ತಲ್ಲ, ಸೊ ಅದನ್ನ ಎಷ್ಟು ಬೇಕು ಅದನ್ನ ತಗೋತಾ ಇದೀವಿ. ಹೆಂಗಿದ್ರೆ ಎಕ್ಸ್ಟ್ರಾಸ್ ಇದೆಯಲ್ಲ ಅದಕ್ಕೋಸ್ಕರ ಅಂತ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಸಂಜೆನೇ ಆಗಿಬಿಡ್ತಲ್ಲ. ಸ್ವಲ್ಪ ಎಲ್ಲರೂ ರಿಲ್ಯಾಕ್ಸ್ ಮಾಡಿ ನಿದ್ದೆ ಮಾಡ ಅಂತ ಅಂದ್ಕೊಂಡ್ರೆ ಇಲ್ಲ, ಅಲ್ಲೂ ಗಲಾಟೆ ಮಾತುಕತೆನೇ ಆಗ್ತಾ ಇತ್ತು. ಕಾಫಿ ಇಲ್ಲ ಇವತ್ತು, ಓನ್ಲಿ ಟೀ. ಎಷ್ಟೆಲ್ಲ ಹೋದ್ರು, ಸ್ವಲ್ಪ ಜನ ಹೋದ್ರು, ಒಂದು 10-12 ಜನ ಹೋದ್ರು. ನನ್ನ ಸೊಸೆ ಮಗ ಹೋದ್ರು, ನಮ್ಮ ಊರಿಂದ ಬಂದವರು ಸ್ವಲ್ಪ ಜನ ಹೋದ್ರು. ಇನ್ನು ಊರಿಂದ ಟ್ರೈನಲ್ಲಿ ಬಂದಿದ್ದಾರೆ, ಅವರಿದ್ದಾರೆ. ಮತ್ತೆ ನಾನು ಇಲ್ಲಿ ಹತ್ರದಲ್ಲಿ ತಂಗಿದ್ಲು ರಾಜಾಜಿನಗರದಲ್ಲಿ, ಅವ್ರ ಫ್ಯಾಮಿಲಿ ಇದ್ದಾರೆ. ಇವತ್ತೆಲ್ಲ ಸಂಜೆ ಹೊರಡ್ತಾರೆ. ಮತ್ತೆ ನಾವೇ ಉಳಿದವರು. ಇನ್ನು 2 ಡೇಸ್ ಬಿಟ್ಟು ನಾನು ನಮ್ಮ ಯಜಮಾನರು ಊರಿಗೆ ಹೋಗಿ ಬರ್ತೇವೆ. ಒಂದು 5 ಡೇಸ್ ಬಿಟ್ಟು, 5 ಡೇಸ್ ಮೇಲೆ ನೋಡಿ ಹುಡುಕ್ತೇನೆ. ನಾನು ಏನ್ ಮಾಡ್ಲಿ ಇವ್ರು ಹೋದ್ರೆ? ಇವ್ರಿಲ್ಲ ಅಂದ್ರೆ ಬರ್ತೇನೆ. ಇವಾಗ ಟೀ ಒಂದು ಸ್ವಲ್ಪ ಚಿಕ್ಕ ಕೋಳಿ ನಿದ್ದಾಯ್ತು, ಸುಸ್ತು ಆಗಿತ್ತು, ರೆಸ್ಟ್ ಬೇಕಿತ್ತು, ನಿದ್ದೆ ಆಯ್ತು. ಈಗ ಕ್ಲೀನ್ ಮಾಡ್ಲಿಕ್ಕೆ ಬರ್ತಾರೆ ಹೇಳಿದ್ರು ಮಗಳು. ಅಷ್ಟು ಕ್ಲೀನ್ ಮಾಡ್ಲಿಲ್ಲ, ಪಾತ್ರೆ ಸ್ವಲ್ಪ ಇದೆ. ಈಗ ಟೀ ಒಂದಿಟ್ಟಾಯ್ತು, ಎಲ್ಲರಿಗೆ ಟೀ ಕೊಟ್ಟಿದ್ದು, ಟೀ ಒಂದು ಕುಡಿಯುದು. ಬಿಸಿ ಬಿಸಿ ಈವ್ನಿಂಗ್ ಚಾಯ್ ಸರ್ವಿಸ್. ನೆನಪಿರಲಿ, ಜಾಸ್ತಿ ಜನ ಇದ್ದಾಗ ಪೇಪರ್ ಗ್ಲಾಸಸ್, ಪೇಪರ್ ಪ್ಲೇಟ್ಸ್ ತಂದಿಡಿ ಆಯಿತಾ, ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾದರೆ ವಾಶ್ ಮಾಡ್ತಾನೇ ಇರಬೇಕು ಪಾತ್ರೆ. ಯಾಕೆ ಹುಡುಗಿ ಕೆಳಗಡೆ ನೋಡ್ಕೊಂಡು ಬರೋದು? ಎಷ್ಟಕ್ಕೆ ನೋಡ್ಬೇಕಲ್ವಾ ಹುಡುಗಿ? ತೆಗಿಬೇಕಾ? ನಾನು ಕುಡಿಯುವುದಿಲ್ಲ, ಸುಸ್ತಾಗಿದೆ. ಸೊ ನಮ್ಮ ಮನೆ ಕಡೆ ಫಂಕ್ಷನ್ ಎಲ್ಲ ಇದ್ದರೆ ಯಾರ ಮನೆ ಆದ್ರೂ ಇದೇ ರೀತಿ ಇರುತ್ತೆ. ಎಲ್ಲರೂ ಒಟ್ಟಿಗೆ ಸೇರೋದು, ಇರೋದು, ಮಾತಾಡೋದು, ಜಾಲಿ ಆಗಿರೋದು. ನಿಮ್ಮ ಮನೆ ಕಡೆ ಹೇಗಿರುತ್ತೆ? ಏನಾದರೂ ಫಂಕ್ಷನ್ ಇದ್ದು ಎಲ್ಲರೂ ಒಟ್ಟಿಗೆ ಸೇರಿದಾಗ ತಿಳಿಸಿ. ಮತ್ತೆ ಬೇಕು ಅಂದ್ರೆ ಯಾರ್ದೆ ಕೊಡ್ತೇವೆ. ಈ ವರ್ಷದ ಫಸ್ಟ್ ಮ್ಯಾಂಗೋ ಟೇಸ್ಟಿಂಗ್ ಚೆನ್ನಾಗಿತ್ತು ಗೊತ್ತಾ, ಸರ್ಪ್ರೈಸಿಂಗ್ಲಿ. ಆ್ಯಂಡ್ ಎಲ್ರಿಗೂ ಸೀಮಂತ ಫಂಕ್ಷನ್ ಹೇಗೆ ಅನ್ನಿಸ್ತು ಅಂತ ಬನ್ನಿ ಕೇಳೋಣ. ನಾವು ಬರ್ತಿದ್ವಿ, ನಮ್ಮ ಅಮ್ಮಂದೊಂಚೂರು ಇದಾಯ್ತಲ್ವಾ, ಹಾಗೆ ಬೇಜಾರಲ್ಲಿ ನಾವು ಬರಲಿಲ್ಲ. ವೀಕ್ಷಿತನ ಇದಕ್ಕೆ ಸೀಮಂತಕ್ಕೆ ಬರಬೇಕಲ್ವಾ, ಅದಕ್ಕೆ ಮತ್ತೆ ವೆಯ್ಟ್ ಮಾಡಿ ಸೀಮಂತಕ್ಕೆ ಬಂದಿದ್ವಿ. ಭಾರಿ ಖುಷಿ ಆಯಿತು. ತುಂಬ ಗ್ರ್ಯಾಂಡ್ ಆಗಿ ಮಾಡಿದಾಳೆ. ನಾವು ಆ ಥರ ಗ್ರ್ಯಾಂಡ್ ಮಾಡ್ತಾಳೆ ಅಂತ ಎಣಿಸಲೇ ಇಲ್ಲ. ಭಾರಿ ಚಂದ ಆಯಿತು. ಒಳ್ಳೆ ಡೆಕೋರೇಷನ್, ಮತ್ತೆ ಊಟದ್ದು, ಬೆಳಿಗ್ಗೆ ತಿಂಡಿದ್ದು ಎಲ್ಲ ಭಾರಿ ಸೂಪರ್ ಆಗಿದೆ, ಭಾರಿ ಒಳ್ಳೆ ಆಗಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೇವೆ ನಾವು. ಅವಳಿಗೆ ಮುಂಚಿನಿಂದಲೂ ಹುಡುಗಿ ಅಂದರೆ ತುಂಬ ಇಷ್ಟ, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ನಾವು ಬರಲಿಕ್ಕೆ ಆಗಲಿಲ್ಲ, ನಮಗೆ ಸಹ ತುಂಬ ಬೇಜಾರಾಯಿತು. ಬರಬೇಕಂತ ಹೇಳಿ ಇತ್ತು. ಮತ್ತೆ ಇನ್ನು ಅಂದರೆ ಸ್ವಲ್ಪ ವೀಕಲ್ಲಿ ಅಲ್ವಾ ಅವಳು ಸೀಮಂತ, ಅದಕ್ಕೆ ನಾವು ಇನ್ನು ಅದಕ್ಕೆ ಬರುವ ಅಂತೇಳಿ. ಅವಳದು ಮನೆ ನೋಡದೆ ನಮ್ಗೆ ಏನೆಲ್ಲ ಆಗ್ತಿತ್ತು. ಒಮ್ಮೆ ವೀಕ್ಷಿತನ ಮನೆ ನೋಡ್ಬೇಕಂತೇಳಿ. ಭಾರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟು ಒಳ್ಳೆ ಮನೆ ಮಾಡ್ತಾಳೆ ಅಂತ ನಮ್ಗೇನೆ ಗೊತ್ತಿರ್ಲಿಲ್ಲ. ಅಲ್ಲ, ಅವಳದು ಕನಸಿತ್ತು, ಮನೆ ಮಾಡಿದ್ಮೇಲೆ ಒಂದು ದೊಡ್ಡ ಮನೆ ಮಾಡಬೇಕು, ಆ ಥರನೇ ಆಯ್ತು. ಮಾತ್ರ ವರ್ಷ ಬರ್ಲಿಕ್ಕೆ ಆಗ್ಲಿಲ್ಲ, ಇನ್ನೊಂದು ಸಲ ಬರ್ಲಿಕ್ಕೆ ಉಂಟಲ್ವಾ, ಹಾಗೆ ಬರಲಿಲ್ಲ. ಸೀಮಂತಕ್ಕೆ ಬರ್ಲಿಕ್ಕೆ ಉಂಟಲ್ವಾ. ಚೆನ್ನಾಗಿತ್ತು. ನಾವು ಸೀಮಂತಕ್ಕೆ ಎಲ್ಲರೂ ಬಂದಿದ್ದಾರೆ, ಊರಿಂದ ಎಲ್ಲರೂ ಬಂದಿದ್ದಾರೆ. ನಾವು ಇಲ್ಲೇ ಇರುದಲ್ಲ, ನಾವು ಬರಲೇಬೇಕು. ತುಂಬ ಚೆನ್ನಾಗಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಸೀಮಂತ ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ದೇವೆ, ಎಲ್ಲರಿಗೂ ಖುಷಿ ಆಯಿತು. ಇನ್ನು ಪಾಪುನನ್ನ ಕಾಯ್ತಾ ಇದ್ದೇವೆ, ಯಾವಾಗ ಬರ್ತಾಳೆ ಅಂತ. ಪಾಪುನನ್ನು ನೋಡಲಿಕ್ಕೆ ಕಾಯ್ತಾ ಇದ್ದೀವಿ. ಪ್ರಪೋಷನ್ ಮಾಡಲಿಕ್ಕೆ ಆಗಲಿಲ್ಲ, ಬ್ಯುಸಿಯಲ್ಲೇ ಇತ್ತು. ಮತ್ತು ಸೀಮಂತ ಉಂಟಲ್ಲ, ಅಲ್ಲಿಗೆ ನಾವು ಪ್ಲ್ಯಾನ್ ಮಾಡಿದ್ವಿ.
ಮತ್ತು ಮಕ್ಕಳೆಲ್ಲ ಒಟ್ಟಿಗೆ ಸೀಮಂತಕ್ಕೆ ಬರುವ ಹಾಗೆ ಪ್ಲಾನ್ ಮಾಡಿ ಸೀಮಂತಕ್ಕೆ ಬಂದಿದ್ದೆ. ತುಂಬ ಖುಷಿ ಆಯಿತು. ಒಳ್ಳೆ ಅರೇಂಜ್ಮೆಂಟ್ ಮತ್ತು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಮತ್ತು ಮನೆ ಕೂಡ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಮನೆ ನೋಡಿ. ತುಂಬ ಸಂತೋಷ. ಎಲ್ಲ ಅರೇಂಜ್ಮೆಂಟ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಬಹಳ ಖುಷಿ ಆಯಿತು ನನಗೆ. It was amazing. We all had a lot of fun from the beginning, like the decor, the venue, the entry of the, the bride, the mom to be, our beautiful mom to be, everything. Overall, it was amazing. We loved it, and the food was great. Yeah, we are still enjoying. Our family is here. We are leaving tonight, by the way, so that's the saddest part. Apart from that, it was good. New cute little prince or princess, but yes, we're waiting. ಗೃಹಪ್ರವೇಶ ಸ್ವಲ್ಪ ಗ್ಯಾಪಲ್ಲಿ ಸೀಮಂತ ಸಿಕ್ತು, ಮತ್ತು ಮಕ್ಕಳಿಗೆಲ್ಲ ಸ್ಕೂಲು ಅದೆಲ್ಲ ಬಿಟ್ಟು ಸೀಮಂತಕ್ಕೆ ಒಟ್ಟಿಗೆ ಬರುವ ಅಂತ ಬಂದೆ. ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಫ್ಯಾಮಿಲೀಸ್ ಎಲ್ಲ ಸೇರಿ ತುಂಬ ಗಮ್ಮತ್ತಾಯಿತು, ತುಂಬ ಖುಷಿ ಆಯಿತು. ಇನ್ನು 1 ಮಂತಲ್ಲಿ 1 ಮಂತ್ ಬರ್ಬೋದು. ತುಂಬ ಖುಷಿಯಲ್ಲಿದ್ದೀವಿ ಯಾವುದಾಗುತ್ತೆ ಅಂತ. ಗರ್ಲ್ ಆದರೆ ತುಂಬ ಖುಷಿ, ಬಾಯ್ ಆದರೆ ತುಂಬ ಖುಷಿ. ಶ್ರೀಮಂತನ ಇಲ್ಲಿ ತನಕ ಯಾರೂ ಮಾಡಿಲ್ಲ. ನನಗಂತೂ ಅವಳು ಬರೋ ಎಂಟ್ರಿ ನೋಡಿ ನನಗೊಂದು ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಖುಷಿಗೆ ಕಣ್ಣೀರು ಬಂತು. ಹೋಗಿಕೊಳ್ಳ ಹಗ್ಗು ಮಾಡಿ ಮುತ್ತು ಕೊಡ್ಬೇಕು ಅನ್ನಿಸ್ತು. ಆಮೇಲೆ ಯಾರಾದರೂ ನೋಡಿ ನನಗೆ ಅವಳು ಹುಚ್ಚಿ ಥರ ಆಡ್ತಾಳೆ ಅಂತ ಅನ್ಕೋತಾರೆ ಅಂತ ಓವರ್ ಡ್ರಾಮಾ ಅಂತಾರೆ ಅಂತ ಸುಮ್ಮನೆ ಆಗಿಬಿಟ್ಟೆ. ನನಗೆ ತುಂಬ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಈ ಥರ ಯಾರು ಇಲ್ಲಿ ತನಕ ಮಾಡಿಲ್ಲ, ನೆಕ್ಸ್ಟು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ತುಂಬ ತುಂಬ ಚೆನ್ನಾಗಿ ಮಾಡೋದು. ನಾವು ಈ ಥರ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸಖತ್ತ ಮಾಡೋದು, ಸೂಪರ್. ಶ್ರೀಮಂತನದು ಮತ್ತೆ ಹೆಂಗಿತ್ತು ಅಂತ ಹೇಳೋಕ್ಕೆ ಅಸಾಧ್ಯ. ಅದು ಅಷ್ಟು ಚೆನ್ನಾಗಿತ್ತು. ಮುಂದೆ ಇಟ್ಟಿದ್ದು ಗೊಂಬೆಗಳು, ಆ ಡೆಕೋರೇಷನ್ಗಳು, ಮತ್ತು ಆ ಎಂಟ್ರೆನ್ಸು, ಅಲ್ಲಿ ಮಾಡಿದ ಸುತ್ತಮುತ್ತ ಡೆಕೋರೇಷನ್ನು ನೋಡಿ ನಾನೇ ಒಂಥರ ಭ್ರಮೆ ಬಂದಂಗಾಗ್ಬಿಟ್ಟು. ಆಮೇಲೆ ಬೇರೆ ಯಾರೋ ಏನೋ ಮಾಡಿದ್ರೆ ಇನ್ನೂ ನಮ್ಗೆ ಗೊತ್ತಿಲ್ಲ. ನಾವಂತೂ ಇದುವರೆಗೂ ಈ ಥರ ಮಾಡಿ ಶ್ರೀಮಂತ ನೋಡಿದ್ದೇ ಇಲ್ಲ. ಇದೇ ಫಸ್ಟು. ತುಂಬ ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಊಟ ಅಂತ ಬೊಂಬಾಟ್ಬಿಟ್ಟು, ಮಟನ್ ಊಟ, ಚಿಕನ್ನು, ನಾನ್ ವೆಜ್ಜು ಎಲ್ಲ ಇತ್ತು. ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಬಾಯ್ ಬಾಯ್. ಬಾಯ್ ಬಾಯ್. ಬರ್ತೇನೆ. ತುಂಬ ಖುಷಿ ದಿನಗಳು ಆಗಿತ್ತಿದು. ಆ್ಯಂಡ್ ಎಲ್ಲರೂ ಹೊರಡಬೇಕಾದ್ರೆ ಖಂಡಿತವಾಗ್ಲೂ ಬೇಜಾರಾಗೇ ಆಗುತ್ತೆ. ಬಟ್ ಆದಷ್ಟು ಬೇಗ ಮತ್ತೆ ಎಲ್ಲರೂ ಮೀಟ್ ಆಗ್ತೀವಿ ಅನ್ನೋ ಹೋಪ್ ಸದ್ಯಕ್ಕಿದೆ.